ಸುಮಾರು 100, 150, 200 ವರ್ಷಗಳ ಹಳೆ ಕಾಲದ ವಸ್ತುಗಳು ಅವನ್ನ ನೀವು ಫೀಲ್ ಮಾಡಬಹುದು. ಎಲ್ಲವನ್ನು ಸೇರಿಸ್ಕೊಂಡಿದ್ದಾರೆ. ಅದಕ್ಕಿಂತ ವಿಶೇಷವಾಗಿ ಇದು ಸಾಮಾನ್ಯವಾಗಿ ನಾವೆಲ್ಲ ನೋಡ್ತಿದ್ರೆ ಸೌಂಡ್ ನೋಡಿ, ಅಲ್ಲ ನಾನು ಸಾಮಾನ್ಯವಾಗಿ ಇದು ನೋಡಿದ ತಕ್ಷಣ ಎಲ್ಲೋ ವೆಯ್ಟ್ ನೋಡಿ ತಾಮ್ರದ್ದು ಹಿತ್ತಾಳೆದ ಅನ್ಕೊಂಡೆ. ಬಟ್ ಮಣ್ಣು, ಆ ಮಣ್ಣಿನಲ್ಲಿ ಕೂಡ ಕ್ವಾಲಿಟಿ ಇದೆ ಅಂದ್ರೆ ನಾವು ಮೆಚ್ಕೊಳ್ಳೋ ಅಂತದ್ದು. ಅಂತ ಕ್ವಾಲಿಟಿಯಾಗಿ ಹಿಂಗ್ ಮಾಡ್ತಾ ಇದ್ರು ಇಂಥವ್ನೆಲ್ಲ ಅನ್ನೋದು ನಿಜವಾಗ್ಲೂ ವಿಶೇಷವಾದದ್ದು ಸರ್ ಇದೆಲ್ಲವೂ. ಇನ್ನೊಂದು ವಿಶೇಷವಾದದ್ದು ಇದು ನೇಪಾಳ ದೇಶದ ಗೂರ್ಖಾ ಆಯುಧ. ಅವಾಗ ಗೂರ್ಖಾ ಬರಕ್ಕೆ ನೇಪಾಳದಿಂದ ಇಲ್ಲಿ ಇಂಡಿಯಾಗೆ ನೋಡಿ, ಇಲ್ಲಿ ಬನ್ನಿ, ನೇಪಾಳದ ನಾಣ್ಯಗಳನ್ನು ತೋರಿಸ್ತೀನಿ. ಎರಡು ನೇಪಾಳದ ನಾಣ್ಯಗಳು ಅಲ್ಲಿ 1978 ಇಸ್ವಿ ಅಂತೆ. ಈಗ ಅವ್ರದ್ದು 2085 ಇಸ್ವಿ ಅಂತೆ. ಆವಾಗ ಫಸ್ಟು ನೇಪಾಳದಿಂದ ಇಂಡಿಯಾಗೆ ಬರ್ಬೇಕು ಅಂದ್ರೆ ಇದು ನೇಪಾಳ ಗೌರ್ಮೆಂಟೇ ಸೀಲ್ ಹಾಕಿ ಕಳಿಸ್ತಾ ಇದ್ರು ಅವ್ರನ್ನ. ಓಕೆ, ಇಂಥ ವಸ್ತುಗಳು ನಮ್ಮ ಭಾರತ ಬರ್ಬೇಕಾದ್ರೆ ಅವರೇ ಅವ್ನ ಅಪ್ರೂವ್ ಮಾಡಿ ಅದನ್ನ ನೇಪಾಳ ಗೂರ್ಖಾ ಇದಕ್ಕೆ ಅವ್ರು ಸೇರ್ಕೊಂಡಾರಲ್ಲ ಇಲ್ಲಿ ಬಂದು, ಅವಾಗ ಇದನ್ನೆಲ್ಲ ಅವರು ಆಯುಧವಾಗಿ ಇದನ್ನ ತರಕ್ಕೆ ನೇಪಾಳ ಗೌರ್ಮೆಂಟೇ ಕೊಡ್ತಾ ಇದ್ದಿದ್ದು. ಓಕೆ, ಆ ನೇಪಾಳ ಗೌರ್ಮೆಂಟ್ ಅದನ್ನ ಅಪ್ರೂವ್ ಮಾಡಿ ಕಳಿಸ್ತಾ ಇತ್ತು ನಮ್ಮ ಭಾರತಕ್ಕೆ. ಇದು ವಿಶೇಷವಾದ ಮನೆಯಲ್ಲಿ ಅಲಂಕಾರಕ್ಕೋಸ್ಕರ ನಾವು ಬಳಸಿದ್ದಂತಹ ವಿಶೇಷವಾದ ವಸ್ತು. ಮನೆ ಮಧ್ಯದಲ್ಲಿ ಅಲಂಕಾರಕವಾಗಿ ಬಳಸ್ತಾ ಇದ್ರಲ್ವಾ, ಮಧ್ಯದಲ್ಲಿ ದೀಪ ಇಟ್ಟು ಅದು ಸುತ್ತಮುತ್ತ ಬೆಳಕನ್ನ ಚೆಲ್ತಾ ಇದ್ದಂತಹ ವಸ್ತು ಇದು. ನೋಡಿ, ಇದೊಂದು ಮತ್ತೊಂದು ವಿಶೇಷವಾದ ಶೈಲಿಯ ಸುಮಾರು 100-150 ವರ್ಷ ಹಳೆ ಕಾಲದ ಅದೇ ರೀತಿ ಇದು ನೋಡಿ, ಕಳಚದ ಚಂಬು. ಸಾಮಾನ್ಯವಾಗಿ ನಾವು ನೋಡೋದಕ್ಕೆ ಒಂದೆಲ್ಲೋ ಒಂದು 100-150 ಗ್ರಾಮ್ ಇದೇನೋ ಅನ್ಸುತ್ತೆ. ಬಟ್ ಇದನ್ನ ಕೈ ತಗೊಂಡೆ ಗೊತ್ತಾಗುತ್ತೆ ಅದ್ರ ಭಾರ ಎಷ್ಟಿದೆ ಅಂತೇಳಿ. ಸುಮಾರು 600-700 ಗ್ರಾಮ್ ಬರುವಂತ ವಸ್ತು ಇದು, ಪುರಾತನ ವಸ್ತು. ಇಲ್ಲಿ ನೋಡಿ, ಆಗ್ಲಿ ನಾವು ಅಲ್ಲಿ ಇದನ್ನ ತೋರಿಸಿದ್ವಲ್ಲ, ಏನ್ ಸರ್ ಇಷ್ಟೊಂದು ವೇಟ್ ಇದೆ ಇದು? ಸುಮಾರು ಎಲ್ಲ ಸೇರಿ ಒಂದು 20 kg ಮೇಲೆ ಬರ್ತಿದೆ ಸರ್. ನೋಡಿ, ಇದ್ರಲ್ಲೂ ಕೂಡ ಸೈಜಸ್ ಇದೆ. ಇದು ಸುಮಾರು 10-15 ಲೀಟರ್ ಹಿಡಿಯುವಂತ ಒಂದು ನೀರಿಂದು ಕೊಡಪಾನ. ಮತ್ತೆ ಇದು ಕೂಡ ಅಷ್ಟೇ, ಇದು 15 ಲೀಟರ್ ಅಂದ್ರೆ ಇದ್ರಲ್ಲಿ ಇರುವಂತದ್ದು ಇದೊಂದು 10 ಲೀಟರ್ ಇರುವಂತ ಕೊಡಪಾನ. ನೋಡಿ, ಇದ್ರ ಮೇಲೆ ಅವರ ಹೆಸರನ್ನು ಕೂಡ ಕೆತ್ತಿದ್ದಾರೆ, ಅದ್ಭುತವಾಗಿ ಕೆತ್ತಿದ್ದಾರೆ, ರುದ್ರಣ ಅಂತ ಹೇಳಿ ನೀವು ನೋಡ್ಬೋದು. ಸುಮಾರು ಇದು 100-150 ವರ್ಷದ ಹಳೆಯ ಸಾಮಾನು. ಇದನ್ನು ಸಹ ಅವರು ಕಲೆಕ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ವಿಶೇಷವಾದಂತಹ ಒಂದು ಸಂಗ್ರಹಣೆಗಳಿವೆಲ್ಲ. ನಾವು ಇದನ್ನ ಫೀಲ್ ಮಾಡ್ಬೇಕು. ನೋಡಿ, ಮತ್ತೊಂದು ಅದಕ್ಕಿಂತ ಚಿಕ್ಕ ಮನೆಯಲ್ಲಿ ಬಳಸ್ತಿದ್ದಂತಹ ಬೌಲ್ಗಳು, ಸಾಂಬಾರ್ ಹಾಕೊಳ್ಳಿಕ್ಕೋ ಅಥವಾ ಪಲ್ಯ ಹಾಕೊಳ್ಳಿಕ್ಕೋ. ಬನ್ನಿ, ಇದ್ರಲ್ಲೂ ಸಹ ವಿಶೇಷವಾದ ಸೈಜಸ್ ಇದೆ. ಬನ್ನಿ, ಇನ್ನೊಂದು ವಿಶೇಷವಾದಂತಹ ಇದನ್ನ ಐ ಥಿಂಕ್ ನಾವೆಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ ನಮ್ಮ ವೀಕ್ಷಕರು. ಸಾಮಾನ್ಯವಾಗಿ ನಾವು ಈಗೇನು ಪೋಸ್ಟ್ ಬಾಕ್ಸ್ ಅಥವಾ ಅಂಚೆ ಅಂತೇಳಿ ಬಳಸ್ತಿದೀವಲ್ವಾ, ಎನ್ವಲಪ್ ಮಾಡಿ ನಮ್ಮ ವಸ್ತುಗಳನ್ನ ಅಥವಾ ನಾವು ಬರ್ದಿರೋಂತ ಕಾಗದನ್ನ ಬೇರೆ ಕಡೆಗೋ ರವಾನೆ ಮಾಡ್ತೀವಿ. ಬಟ್ ಆಗಿನ ಕಾಲದಲ್ಲಿ ಸುಮಾರು 140 ವರ್ಷದ ಹಳೆಯ ಕಾಲದಲ್ಲಿ ಅವ್ರು ಬಳಸ್ತಿದ್ದಂತಹ ಎನ್ವಲಪ್, ನಾವೇನೀಗ ಮಾಡರ್ನ್ ಲ್ಯಾಂಗ್ವೇಜ್ ಅಲ್ಲಿ ಎನ್ವಲಪ್ ಅಂತೀವಿ, ಒಂದು ಕಾಕಿ ಪೇಪರ್ ಒಳಗಡೆ ನಾವು ಪತ್ರ ಇಟ್ಟು ಕಳಿಸ್ತಾ ಇದೀವಿ. ಆಗ ಬರ್ದಿರೋಂತ ಕಾಗದ ಅಥವಾ ಬರ್ದಿರೋಂತ ವಿಚಾರವನ್ನ ಇದರಲ್ಲಿ ಒಳಗಡೆ ಸೇರಿಸಿ ಇದನ್ನ ಲಾಕ್ ಮಾಡಿ ಅವ್ರಿಗೆ ಬೇಕಾದ ಕಡೆ ಕಳಿಸ್ಕೊಡ್ತಾ ಇದ್ದಂತಹ ಒಂದು ವಸ್ತು. ಗ್ಯಾಸ್ ಲೈಟರ್, ಕೆರೋಸಿನ್ ಬರ್ನರ್ ಇದು. ಇದರಲ್ಲಿ ಸಿಮೆಂಟ್ ತುಂಬಿಸಿ ಮನೆಯಲ್ಲೋ ಅಥವಾ ವಿಶೇಷವಾದ ಸಮಯ ಸಮಾರಂಭಗಳಲ್ಲೋ ಈ ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗ್ಬೇಕಂದ್ರೆ, ಈಗೇನು ನಾವು ಮಾಡರ್ನ್ ಲ್ಯಾಂಗ್ವೇಜ್ ಅಲ್ಲಿ ಲೈಟ್, ಟಾರ್ಚ್ ಲೈಟ್ ಎಲ್ಲ ಬಳಸ್ತಿದ್ದಾಗ ಅವರು ಸುಮಾರು 150 ವರ್ಷದ ಹಿಂದೆ ಏನು ಈಗ ದೀಪ ಎಲೆಕ್ಟ್ರಿಕ್ ಬಲ್ಬ್ ಇಲ್ಲದೆ ಇರೋ ಕಾಲದಲ್ಲಿ ಇದನ್ನ ಮೇಡ್ ಇನ್ ಜರ್ಮನ್ ಅಂತ ವಸ್ತು ಇದು. ಜರ್ಮನ್ ಇಂದ ಆಗಿನ ಕಾಲದಲ್ಲಿ ಇಂಪೋರ್ಟ್ ಮಾಡ್ತಿದ್ರು. ನೋಡಿ, ಆಗಿನ ಕಾಲದಲ್ಲಿ ಅದನ್ನ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡಿ ಇಲ್ಲಿ ಬಳಸ್ತಾ ಇದ್ರು. ಅದು ಏನು ಒರಿಜಿನಲ್
Original. ಮೇಡ್ ಇನ್ ಜರ್ಮನ್ ನ ವಸ್ತು ಇದು. ಈಗ ಜರ್ಮನ್ ನೋಡಿದ್ವಿ, ಅದೇ ರೀತಿ ನಮ್ಮ ಮೇಡ್ ಇನ್ ಇಂಡಿಯಾದ ವಸ್ತು ಇದು. ಇದನ್ನ ಯಾರು ಡೆವಲಪ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಅಂದ್ರೆ ಫಿಲಿಪ್ಸ್ ಕಂಪನಿ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ನಮ್ಮ ಭಾರತೀಯರಿಗೆ ಬಳಸೋದಕ್ಕೆ ಕೊಟ್ಟಿದ್ದು. ಇದು ಕೂಡ ಕೆರೋಸಿನ್ ಬರ್ನ್ ಆಗ್ತಿದ್ದು ನೋಡ್ಬೋದು. ಇದು ಸುಮಾರು 100 ವರ್ಷದ ಹಳೆಯದಲ್ವಾ ಸರ್? ಇಲ್ಲ 60-70. ಸಾರಿ 60-70 ವರ್ಷ ಹಳೆಯ ಒಂದು ಬರ್ನರ್ ನೋಡಿ. ಮೇಡ್ ಇನ್ ಜರ್ಮನ್ ನ ವಸ್ತು ಇದು. ಆಗಿನ ಸುಮಾರು 100-150 ವರ್ಷದ ಆಗ್ಲೇ ನಮ್ಮ ಭಾರತೀಯರು ಇಂಪೋರ್ಟ್ ಮಾಡಿಸ್ಕೊಂಡಂತ ವಸ್ತುನ ಬಳಸ್ತಾ ಇದ್ರು. ನಾವು ಆಗ್ಲೇ ಒಂದು ವಸ್ತುವನ್ನು ನೋಡಿದ್ವಿ, ಮನಿ ಬಾಕ್ಸ್, ಹಣನ ಸಂಗ್ರಹ ಮಾಡ್ಕೊಳ್ಳುವಂತ ಬಾಕ್ಸ್. ಅದೇ ರೀತಿ ಇದು ಸಹ ಮನೆಯಲ್ಲಿ ಏನಂತೀವಿ, ವಿಶೇಷವಾಗಿ ಇದು ನಾಣ್ಯಗಳು ಮತ್ತೆ ಅದ್ರ ಜೊತೆಗೆ ಜ್ಯುವೆಲರಿನ್ ಕೂಡ ಇಲ್ಲಿ ಇಟ್ಕೊಳ್ಳೋಕ್ಸಂತ ಪ್ರಯತ್ನ ಮಾಡ್ತಿದ್ರು. ಇದು ನೋಡಿ ವಿಶೇಷವಾದದ್ದು ಕ್ಯಾಮರಾ. ಬಟ್ ಆಗಿನ ಕಾಲದಲ್ಲೇ ಸುಮಾರು 150 ವರ್ಷದ ಹಳೆ ಕಾಲದಲ್ಲೇ ತಾಮ್ರದ ಇದು ಹಿತ್ತಾಳೆಯ ವಸ್ತುವನ್ನ ಬಳಸ್ತಾ ಇದ್ರು ಮನೆಯಲ್ಲಿ ಸ್ಪ್ರೇ ಮಾಡೋದಿಕ್ಕೆ. ಮನೆ ಸುತ್ತಮುತ್ತ ಬ್ರಿಟಿಷ್ನವರು ತಗೊಬಂದಂತ ವಸ್ತು ಇದು. ಅವ್ರ ಬಂಗ್ಲೆಗಳಲ್ಲಿ ಸುತ್ತು ಔಷಧಿ ಹೊಡೆಯಕ್ಕೆ, ಸೊಳ್ಳೆ ಮತ್ತೆ ಕ್ರಿಮಿಕೀಟಗಳು ಬರ್ತವೆ ಅಂತ ಔಷಧಿ ಹೊಡೆಯಕ್ಕೆ ಬಳಸ್ತಿದ್ದಂತ ವಸ್ತು ಇದು, ಔಷಧಿ ವಸ್ತು ಇದು. ಇನ್ನೊಂದು ವಿಶೇಷವಾದಂಥದ್ದು ಕೊಳಲು. ನೋಡಿ, ಇನ್ನೊಂದು ವಿಶೇಷವಾಗಿ ಮನೆಯಲ್ಲಿ ಬಳಸ್ತಿದ್ದಂತಹ ಸೌಟುಗಳು. ಸುಮಾರು ಇದು ಬಂದು 1.5 kg 1 kg ಬರ್ತದೆ, ಅಷ್ಟೊಂದು ವೆಯ್ಟ್ ಇದೆ ಸೌಟ್. ಆ ಕ್ವಾಲಿಟಿ ಇರ್ತಾ ಇತ್ತು. ಇದು ಕೂಡ ಸುಮಾರು 100-150 ವರ್ಷ ಹಳೆಯ ಟಿಫನ್ ಬಾಕ್ಸ್ ಮೈಸೂರು. ನೋಡಿ, ಇನ್ನೊಂದು ವಿಶೇಷವಾದಂತ ಒಂದು ರೀತಿ ಮ್ಯಾಜಿಕ್ ಅಂತ ಹೇಳ್ಬೋದು. ನಂಗೆ ಗೊತ್ತಿಲ್ಲ ಇದರಲ್ಲಿ ಈ ರೀತಿ ಎಲ್ಲ ಇದೆಯಾ ಅಂತ. ನೋಡಿ, ಇದು ಸಾಮಾನ್ಯವಾಗಿ ಒಂದು ಲಂಚ್ ಬಾಕ್ಸ್ ತಗೊಂಡು ಹೋದ್ರೆ ಅದಕ್ಕೆ ಬೇಕಾದಂತಹ ಸ್ಪೂನ್ ಸಹ ಇದರಲ್ಲೇ ಒಂದು ಲಾಕ್ ಸಿಸ್ಟಮ್ ಆಗಿ ಕೊಟ್ಟಿದ್ದಾರೆ. ಇದನ್ನ ಓಪನ್ ಮಾಡಿದ್ರೆ ಅನ್ಲಾಕ್ ಆಗತ್ತೆ. ನಂತರ ಇದರಲ್ಲಿಂದನೇ ಊಟ ತಿನ್ಬೋದು. ನೋಡಿ, ಸ್ಪೂನ್ ಎಷ್ಟು ಚೆನ್ನಾಗಿದೆ. ಅದರಲ್ಲೇ ಇನ್ಬಿಲ್ಟ್ ಆಗಿ ಡಿಸೈನ್ ಮಾಡಿರೋದು ಇನ್ನೂ ಅದ್ಭುತ. ಇದು ಸುಮಾರು 150 ವರ್ಷ ಹಳೆಯ ಒಂದು ಬಾಕ್ಸ್. ನೋಡಿ, ಇಲ್ಲಿ ಮೇಲೆ ಉಪ್ಪಿನಕಾಯಿ ಕೂಡ ತುಂಬಿಸ್ಕೊಂಡು ಕ್ಯಾರಿ ಮಾಡ್ತಿದ್ರಂತೆ. ಇದು ಸಹ ಸುಮಾರು 150-200 ವರ್ಷ ಹಳೆಯ ಒಂದು ಊಟದ ಬಾಕ್ಸ್. ಹಿತ್ತಾಳೆಯ ರೈಲ್ವೆ ಚೆಂಬು ಅಂತ ಕರಿತಾ ಇದ್ರು. ಏನಕ್ಕೆ ನೀರನ್ನ ಸಂಗ್ರಹ ಮಾಡಿ ಸ್ಥಳದಿಂದ ಸ್ಥಳಕ್ಕೆ ಹೋಗ್ಬೇಕಾದ್ರೆ ಕುಡಿಯೋದಕ್ಕೆ ಬಳಸ್ತಿದ್ದಂತಹ ವಸ್ತು ಇದು. ಬಟ್ ಆಗ್ಲೇ ಇಷ್ಟೊಂದು ಕ್ವಾಲಿಟಿನ ಅವರೆಲ್ಲ ಬಳಸ್ತಾ ಇದ್ರು. ಬಟ್ ನಾವು ಮಾಡರ್ನ್ ಲೈಫ್ ಅಲ್ಲಿ ನೀರು ಕುಡಿಯೋದಕ್ಕೆ ಕೂಡ ಪ್ಲಾಸ್ಟಿಕ್ ಬಾಟಲ್ ನ ಬಳಸ್ತಾ ಇದೀವಿ. ಅದು ನಾವೇ ಆಲೋಚನೆ ಮಾಡ್ಬೇಕಾದಂತ ವಿಚಾರ. ಇನ್ನೂ ಅಡ್ವಾನ್ಸ್, ಯಾಕಂದ್ರೆ ನಾವೀಗ ಎಷ್ಟೇ ಮಾಡರ್ನ್ ಲೈಫ್ ಅಲ್ಲಿ ಅಡ್ವಾನ್ಸ್ ಆಗ್ತಿದ್ರು ಸಹ ಇನ್ನು ಇದರಲ್ಲಿ ಬಳಸ್ತಿದ್ದಂತ ಟೆಕ್ನಾಲಜಿ ಅಮೇಝಿಂಗ್. ನೋಡಿ, ಇದರಲ್ಲಿ ಮೇಲೆ ಕೆಳಗಡೆ ಬಿಸಿ ನೀರು, ಅದ್ರ ಮೇಲೆ ತಣ್ಣೀರು, ಆ ರೀತಿ ಎರಡನ್ನೂ ಸಹ ಕ್ಯಾರಿ ಮಾಡುವಂತ ಆಪ್ಷನ್ ಕೂಡ ಇಟ್ಕೊಂಡು ಜನ ಬದುಕ್ತಿದ್ರು ಆಗ, ಸುಮಾರು 100-150 ವರ್ಷದ ಜನ. ಬಟ್ ನಾವೀಗ ಮಾಡರ್ನ್ ಲೈಫ್ ಅಲ್ಲಿ ಮಾಡರ್ನ್ ಆಗ್ತಾ ಇದೀವಿ, ಬಟ್ ಆರೋಗ್ಯವನ್ನ ಕೆಡಿಸ್ಕೊಳ್ತಾ ಇದೀವಿ. ನೋಡಿ, ಇದರಲ್ಲಿ ಟೀ, ಕಾಫಿನೋ ಅಥವಾ ಬಿಸಿ ನೀರೋ ವಾಟೆವರ್ ಇಟ್ಸ್ ಹಾಕೊಂಡು ಇದರಲ್ಲಿ ಬಗ್ಸ್ಕೊಂಡು ಕುಡಿಬಹುದಾಗಿತ್ತು. ಆರೋಗ್ಯಕ್ಕೆ ಒಳ್ಳೇದಿತ್ತು ಹಿತ್ತಾಳೆ ಇದರಲ್ಲಿ ಕುಡಿತಾ ಇದ್ರಿಂದ.
ಈಗ ನಾವು ಸ್ಟೈನ್ಲೆಸ್ ಸ್ಟೀಲ್ ಅಂತ ಹೇಳ್ಬಿಟ್ಟು ಅಥವಾ ಪ್ಲಾಸ್ಟಿಕ್ ಅಂತ ಹೇಳ್ಬಿಟ್ಟು ಬಟ್ ಕುಡಿತಾ ಇದೀವಿ, ಬಟ್ ಅದು ವಿಷಕಾರಿ ಅಂತ ನಮ್ಗೆ ನಾವಾಗೆ ರಿಯಲೈಸ್ ಆಗ್ಬೇಕಾಗಿದೆ. ಪರ್ಷಿಯಾ ಲ್ಯಾಂಗ್ವೇಜ್ ಅಲ್ಲಿ ಇದ್ದಂತ ಅಕ್ಷರಗಳು ನೀವು ನೋಡ್ಬೋದು, ಆ ಡಿಸೈನ್ ಸಹ ನೋಡ್ಬೋದು. ಸರ್ ಇದು ಬೀಡಾ ಬಾಕ್ಸ್. ಇದು ತುಂಬಾ ಹಂಸ ಇದು ಪಕ್ಷಿ. ಇದನ್ನ ನೋಡಿದ್ರೆ ನೀವು ಹಂಸ ಪಕ್ಷಿ ಅನ್ಬೇಕು, ಯಾರಿಗೂ ಇದು ಬೀಡಾ ಬಾಕ್ಸ್ ಅನ್ನೋದು ಗೊತ್ತಾಗಲ್ಲ. ಇದು ಬಹಳ ವಿಶೇಷವಾದದ್ದು. ನೋಡಿ, ಇದು ಸುಣ್ಣ ಹಾಕ್ತಾ ಇದ್ರು, ಇಲ್ಲಿ ಎಲೆ ಅಡಿಕೆಗೆ ಬೇಕಾಗಿದ್ದ ಪದಾರ್ಥಗಳು ಹಾಕ್ತಾ ಇದ್ರು, ಇಲ್ಲಿ ಎಲೆ ಹಾಕ್ತಾ ಇದ್ರು. ಎಷ್ಟು ವಿಭಿನ್ನವಾಗಿ ನಮ್ಮ ಹಿರಿಯರು ಮಾಡ್ಕೊಂಡಿದ್ರು ಅಂದ್ರೆ, ಒಂದು ಎಲೆ ಅಡಿಕೆ ಬಾಕ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ರು. ಪರ್ಷಿಯಾ ಲ್ಯಾಂಗ್ವೇಜ್ ಅಲ್ಲಿ ಇದೆ. ಪರ್ಷಿಯಾ ಲ್ಯಾಂಗ್ವೇಜ್ ನಲ್ಲಿ ಇರುವಂತ ವಸ್ತು, ಭಿನ್ನವಾದ ವಸ್ತು. ಇದರಲ್ಲಿ ನಾವು ಇನ್ನೊಂದು ವಿಶೇಷವಾಗಿ ನೋಡಬಹುದು, ಸುಮಾರು 100-150 ವರ್ಷದ ಹಳೆಯ ಹಿತ್ತಾಳೆ ವಸ್ತುಗಳಲ್ಲೂ ಸಹ ಹ್ಯಾಂಡ್ ಮೇಡ್ ಡಿಸೈನ್ಸ್ ಇದೆಯಲ್ವಾ, ಅವು ಅದ್ಭುತ. ನೋಡಿ ಎಷ್ಟೊಂದು ಸೂಕ್ಷ್ಮವಾಗಿ ಆ ಡಿಸೈನ್ಸ್ ನ ಮಾಡಿದ್ದಾರೆ. ತೂಕದ ಬಟ್ಟುಗಳಂತೀವಲ್ವಾ ನಮ್ಮ ಭಾಷೆಯಲ್ಲಿ, ಅದೇ ರೀತಿ ಇದನ್ನ ಯಾವ ರೀತಿ ಎಷ್ಟೊಂದು ವಿಭಿನ್ನವಾಗಿ ನೋಡಿ, ಹಾಫ್ LB ಅಂತ ಬರ್ದಿದ್ದಾರೆ ಅದ್ರ ಮೇಲೆ. ಇದನ್ನ ನೋಡಿ, ಇದು 40 ಟೋಲಾಸ್ ಅಂತ ಬರ್ದಿದ್ದಾರೆ. ಇದು ಗ್ರಾಮ್ಸ್ ಅಲ್ಲಿ ನಮ್ಮ ಇಂಡಿಯನ್ ಈಗ ಸ್ವತಂತ್ರ ನಂತರದಲ್ಲಿ ನಾವು ಒಂದು ಅಳತೆ ಮಾಡೋದಕ್ಕೆ ಗ್ರಾಮ್ಸ್ ಅಂತ ಆಗಿರ್ಬೋದು, ಕೆಜಿಸ್ ಅಂತ ಹೇಳಿ ಅಂತ ಏನ್ ಬಳಸ್ತೀವೋ ಅದೇ ರೀತಿ ಇದು 200 ಗ್ರಾಮ್ಸ್ ಅಂತ ಬರ್ತಿದ್ದಾರೆ, ಇದು 100 ಗ್ರಾಮ್ಸ್ ಅಂತ ಬಳಸಿದ್ದಾರೆ. ಇದು ನೋಡ್ಬೋದು. ನಿಮ್ಗೆ ಇನ್ನೊಂದು ವಿಶೇಷವಾದಂತ ಒಂದು ವಸ್ತುವನ್ನ ತೋರಿಸ್ತೀನಿ. ಸುಮಾರು 50 ವರ್ಷ ಹಳೆಯ ಹ್ಯಾಂಡ್ ಕ್ಯಾಮ್ ನೋಡ್ಬೋದು. ಇಲ್ಲಿ ಒಳಗಡೆ ಕ್ಯಾಸೆಟ್ ಎಲ್ಲ ಹಾಕಿ ರೆಕಾರ್ಡಿಂಗ್ಗೆ ಬಳಸ್ತಿದ್ದಂತ, ಏನು ಈಗ ನೀವು ರೆಕಾರ್ಡ್ ರೆಕಾರ್ಡ್ ಮಾಡ್ತಿದ್ದೀರಲ್ವಾ, ಇದೆಲ್ಲ ಡಿಜಿಟಲ್ ಆಗಿರ್ಬೋದು. ಬಟ್ ಆಗಲೇ ವಿಡಿಯೋ ಹ್ಯಾಂಡಿಕಾಮ್ ಅಂತೇಳಿ ಸೋನಿ ಕಂಪನಿಯ ಒಂದು ವಿಶೇಷವಾದಂತಹ ಇದನ್ನು ಸಹ ಇಲ್ಲಿ ನಮ್ಮ KT ಹನುಮಂತರಾವ್ ಸರ್ ಸಂಗ್ರಹ ಮಾಡಿರೋದು ವಿಶೇಷತೆ ನೋಡ್ಬೋದು ನಾವು ಇದನ್ನ. ಈ ರೀತಿ ವಿಶೇಷವಾದ ಸಂಗ್ರಹಣೆಗಳನ್ನು ಮಾಡ್ತಂತ ನಮ್ಮ KT ಹನುಮಂತರಾವ್ ಸರ್ಗೆ ಧನ್ಯವಾದಗಳು. ಇನ್ನಷ್ಟು ವಿಚಾರಗಳನ್ನ ಮುಂದೆ ಮಾತಾಡ್ತಾ ಹೋಗೋಣ. ನಾಣ್ಯಗಳಾಗಿರ್ಬೋದು, ನೋಟುಗಳಾಗಿರ್ಬೋದು, ಅಥವಾ ಅಂಚೆ ಚೀಟಿಗಳಾಗಿರ್ಬೋದು, ಇನ್ನು ಹಲವಾರು ವಿಷಯಗಳ ಬಗ್ಗೆ ಅವುಗಳನ್ನ ಸಂಗ್ರಹ ಮಾಡಿ ಅವನ್ನ ಪ್ರಿಸರ್ವ್ ಮಾಡಿ ನಮ್ಮ ಮುಂದಿನ ಜನರೇಷನ್ಗೆ ಸಹಾಯ ಆಗಲಿ ಅಂತೇಳಿ ಒಂದು ವಿಶೇಷವಾದ ಹವ್ಯಾಸವನ್ನ ಬಳಸ್ಕೊಂಡು ಸುಮಾರು 25 ವರ್ಷಗಳ ಕಾಲದಿಂದ ಅದನ್ನ ಮುಂದುವರಿಸ್ತಾ ಬಂದಿದ್ದಾರೆ. ಇನ್ನೊಂದು ವಿಶೇಷವಾದ ವಿಷಯವನ್ನ ನಿಮ್ ಜೊತೆ ಹಂಚ್ಕೋಬೇಕು. 1947 ಆಗಸ್ಟ್ 15ರ ದಿನಪತ್ರಿಕೆ ನಮ್ ಜೊತೆ ಇದೆ. ದಿ ಸ್ಟೇಟ್ಸ್ ಮ್ಯಾನ್ ಅನ್ನೋ ಒಂದು ದಿನಪತ್ರಿಕೆ ನಮ್ ಜೊತೆಗಿದೆ. ಅವತ್ತು ಏನೇನೆಲ್ಲ ಬರ್ದಿದ್ರು, ಅದರ ಕಲೆಕ್ಷನ್, ಸ್ವಾತಂತ್ರ್ಯ ದಿನದ ಏನೇನೆಲ್ಲ ಅನುಭವ ಇತ್ತು, ಮತ್ತೆ ಅವತ್ತು ಏನಂತೀವಿ ಪಬ್ಲಿಷ್ ಆದಂತಹ ವಿಚಾರಗಳೇನು, ಅದ್ರ ಜೊತೆ ನಮ್ಮ HD ಹನುಮಂತರಾವ್ ಸರ್ ವಿವರಿಸಿ ಅದ್ರ ಬಗ್ಗೆ ಹೇಳ್ತಾರೆ.